ನಮಸ್ಕಾರ. ನಮ್ಮ ಗುಬ್ಬಿ ಕ್ರಿಯೇಷನ್ಸ್ನ ಮತ್ತು ಗುಬ್ಬಿ ಸ್ಟುಡಿಯೋಸ್ನ ಎಲ್ಲ ವ್ಯೂವರ್ಸ್ಗೆ ನಾವಿವತ್ತು ನಮ್ಮ ಕೊಡಗಿನ ನಾಗರಹೊಳಿ ಹತ್ರ ಇರುವಂತಹ ನಾಣಚ್ಚಿ ಜೇನುಕುರುಬರ ಗದ್ದೆ ಹಾಡಿ ಜೇನುಕುರುಬರ ಜನಾಂಗದವರು ವಾಸಿಸ್ತಿರುವಂಥ ಒಂದು ಜಾಗದಲ್ಲಿ ಇದ್ದೀವಿ. ನಮ್ಮ ಜೊತೆ ಇದ್ದಾರೆ ನಮ್ಮ ಸೆಲೆಬ್ರಿಟಿ ರಮೇಶ್ ಸರ್ ಮತ್ತು ಅವರ ಟೀಮು. ಇವ್ರಿಗೆ ಇನ್ನೊಂದು ಇಂಟ್ರೊಡಕ್ಷನ್ ಕೊಡ್ಬೇಕಂದ್ರೆ ಯಾಕೆ ಸೆಲೆಬ್ರಿಟಿಯಿಂದ ಕರಿಬೇಕಂದ್ರೆ ಭೀಮಾ ಫಿಲ್ಮಲ್ಲಿ ಹಾಡಿದ್ದಾರೆ. ತುಂಬ ನ್ಯಾಷನಲ್ ವೈಸು ಇಂಟರ್ನ್ಯಾಷನಲ್ ವೈಸಲ್ಲೂ ಹಿಟ್ಟಾಗಿಬಿಟ್ಟಿದ್ದಾರೆ. ಸರ್ ಹೇಗೆ ಅನ್ನಿಸ್ತಿದೆ ಅದ್ರ ಬಗ್ಗೆ ಹೇಳೋದಾದ್ರೆ? ನಮಗೆ ತುಂಬ ಖುಷಿ ವಿಷಯ ಏನಂತ ಹೇಳಿದರೆ, ಎಲ್ಲೋ ಇದ್ದ ಕಾಡಿನ ಒಂದು ತುಂಬ ಚಿಕ್ಕ ಒಂದು ಗೂಡು ಒಳಗಡೆ ಇದ್ದಿದ್ದು, ಅಲ್ಲಿ ಬಂದು ದೊಡ್ಡ ಗೂಡಿಗೆ ನಾವು ಸೇರಿ ಅಲ್ಲಿಂದ ಒಂದು ರೆಕ್ಕೆ ಬಂದು ಹಾರೋ ಥರ ನಮಗೆ ಅನ್ನಿಸ್ತಿದೆ. ಇನ್ನು ಮುಂದೆನೂ ಕೂಡ ನಮಗೆ ಒಂದು ಜೇನುಕುರುಬರ ಮುಗ್ಧತನ, ಆಚಾರ ವಿಚಾರಗಳು ಇಲ್ಲೇ ಒಂದು ಕಡೆಗೆ ಸರಿ. ಇವಾಗ ನಿಮ್ಮ ಭಾಷೆಯಲ್ಲಿ ಹೇಳಿ ಅದನ್ನ. ಜೇನುಕುರುಬರದ್ದು ಒಂದು ಎಲ್ಲೋ ಒಂದು ಕಡೆಗೆ ನಂಗೆ ಮೂಲ ಸಂಸ್ಕೃತಿ ಆಚಾರ ವಿಚಾರಗಳು ತುಂಬ ನಶಿಸುವಾಗ ಆ ಮಟ್ಟಲು ಕಾಣಿಸ್ತಾ ಇತ್ತು. ಅದೇ ನಂಗೆ ಭಾಷೆ ಮೊದಲನೆಯ ಹೆಜ್ಜೆ, ಅನುಗುಣವಾಗಿ ನಂಗದಾದ ಒಂದು ಸಂಪ್ರದಾಯ ಸಂಸ್ಕೃತಿ ಆಚಾರ ವಿಚಾರ ತುಂಬ ಇರೋದ್ರಿಂದ ಇದು ಶತಮಾನ ಕಾಲದಿಂದನೂ ಕೂಡ ನಂಗೆ ಆಡುತ್ತಾ ಬೆಳೀತಾ ಇತಿಹಾಸವೇ ನಂಗದು ಅನ್ನೋ ಆಲೋಚನೆ ಒಳಗೆ ಇದ್ದು ಹೊರಗೆ ಪ್ರಪಂಚನೇ ಹೆಂಗೆ ಅನ್ನೋದು ಗೊತ್ತಿತ್ತಿಲ್ಲ. ಈ ದಿನ ಒಂದು ದುನಿಯಾ ವಿಜಯ್ ಸರ್ ಇಲ್ಲೇ ಬಂದು ಮನಗಿ ನಂಗೆ ಜೊತೆಯಲ್ಲಿ ಆಡುತ್ತಾ ನಂಗದೇ ಆದ ಒಂದು ಅಣ್ಣ ಹಂಪಲ್ನೆ ತಿಂದು ಇಲ್ಲೇ ಮನಗಿ ಇಲ್ಲೇ ಒಂದು ನಂಗೆ ಕೊಟ್ಟಂಥ ಹಿಟ್ಟು ಕೂಳು ಸೊಪ್ಪು ಇದೆಲ್ಲ ತಿಂದಾಗ ನಂಗೆ ಸ್ನೇಹ ಹೆಂಗೆ ಅದೇ ಒಂದು ಮನಸ್ಥಿತಿ ಅವರ ಥರನೂ ಕೂಡ ಅದಿಗೆ ನನ್ನ ಜನಗದ ಒಳಗೆ ಊರಿಗೆ ಅನ್ನೋದನ್ನೇ ತುಂಬ ಒಂದು ಇಂಟ್ರೆಸ್ಟು ವಿಷಯ. ಅದು ಜೊತೆಗೆ ಏನಪ್ಪ ಅಂತ ಹೇಳಿದರೆ, ನಂಗಾಗಿ ಈ ಭೀಮಾ ಪಿಕ್ಚರ್ಲು ಆಡ್ತಿಗೆ ಅನ್ನೋ ಉದ್ದೇಶನೂ ಕೂಡ ನಂಗಾಗಿ ಇತ್ತಿಲ್ಲ. ದಿಢೀರಂತ ಆಡಿರೋದು ಅಡಲೆ ಮರಲು ತೊಟ್ಟಿಲು ಕಟ್ಟಿ ಲೇಲೆ ಮುಣ ಲೇಲೆ ತೆಲೆಲು ಜುಂಟು ಕಟ್ಟಿ ಈ ಮೂರು ಹಾಡುನೇ ನಾನು ಮತ್ತೆ ಆಡ್ತೀನಿ ಕ್ಲಿಯರ್ ಆಗಿ ಆಡಿಸ್ತೀನಿ ಒಂದ್ಸಲಿ. ಒಂದು ನಿಮಿಷ ಅಲ್ಲಿಗೆ ನಾ ತಿರ್ಗಾ ಬರ್ತೀನಿ. ಯಾಕಂದ್ರೆ ಅದು ಲೇಲೆ ಹೆಮ್ಮಣ ಆಡಿರೋದು ನಂಗೆ ಅಣ್ಣನ ಮಗ ಲೇಲೆ ಹೆಮ್ಮುಣ ಲೇಲೆ ಅಂತೇಳಿ. ಅದ್ರ ಜೊತೆಗೆ ಹಡಲೆ ಮಾರಲು ತೊಟ್ಟಿಲು ಕಟ್ಟಿ ಸಾರಿ ಆರಾಮ್ಸೆ ಮಾತಾಡಿ, ಏನ್ ತೊಂದ್ರೆ ಇಲ್ಲ ಹೇಳಿ. ಈ ತೆಲೆಲು ಜುಂಟು ಕಟ್ಟಿ ಕಿವಿಗೂ ವಾಲೆ ಹಾಕಿ ಮತ್ತೆ ಕಟ್ಟೆ ಬುಡಾಲು ನಂಗಪಾಳೆ ತೆಲೆಲು ಜುಂಟು ಕಟ್ಟಿ ಹಾಡಿನ ಮತ್ತೆ ಕಟ್ಟೆ ಬುಡಾಲು ನಂಗಪಾಳೆ ಹಾಡಿನೇ. ಅದನ್ನು ಕೂಡ ನಂಗೆ ಅಣ್ಣನ ಮಗವೇ. ಇದು ತುಂಬ ಖುಷಿ ವಿಷಯ. ಏನಂತ ಹೇಳಿದರೆ, ಒಂದು ಸ್ವಲ್ಪ ಶಾರ್ಟ್ ಇದ್ದಾರನು ಲೇಲೆ ಮುಣ ಅಂತ ಹೇಳಿದರೆ ತುಂಬ ಒಂದು ಒಳ್ಳೆಯ ಜನತೆಗೂ ಮೆಸೇಜ್. ಇವತ್ತು ಏನು ಮಾಡಿ ಅಂದರೆ ನೀವು ಇಷ್ಟು ದಿನ ಹಾಡು ಇಟ್ಟಾಗಿದ್ದೀರಾ, ನಮಗೆ ಒಂದು 2 ಲೈನ್ ಹೇಳ್ಕೊಡಿ, ಆಮೇಲೆ ನಾವು ಆಡ್ತೀವಿ ಸ್ವಲ್ಪ. ಖಂಡಿತ ಸರಿ. ಆದ್ರೆ ಈ ಲೇಲೆ ಮುಣ ನಾನು ಆಡೋದಿಲ್ಲ, ಅಣ್ಣನ ಮಗ ಆಡ್ತಾನೆ. ನಿಮಗೆ ಯಾವ್ದು ಗೊತ್ತಾ ಅದು ನನಗೆ ಹೇಳ್ಕೊಡಿ. ಬನ್ನಿ ಹಂಗೆ ಮುಂದೆ ಹೋಗೋಣ. ಸರ್, ಇವಾಗ ಭೀಮಾ ಸಾಂಗ್ ಇಂದ ನೀವು ಎಲ್ಲರಿಗೆ ಪರಿಚಯ ಆದ್ರಿ. ಈ ಪರಿಚಯ ಆಗೋಕ್ಕಿಂತ ಮುಂಚೆ ನಿಮ್ಮ ಲೈಫ್ ಯಾವ ಥರ ಇದೆ, ಯಾವ ಥರ ಇತ್ತು, ಹೆಂಗಿದೆ ನಿಮ್ಮ ದಿನನಿತ್ಯ, ಯಾವ ಥರ ನಡೆಯುತ್ತೆ ಜೀವನ, ನಿಮ್ಮ ಆದಾಯಕ್ಕೆ ಮೂಲ ಏನು, ನಿಮ್ಮ ಕಸಬೆ ಏನು, ಇವಾಗ ಏನು ಕೆಲಸ ಮಾಡ್ತೀರಾ, ಅದ್ರ ಬಗ್ಗೆ ಹೇಳೋದಾದ್ರೆ? ಅದ್ರ ಬಗ್ಗೆ ಹೇಳ್ಬೇಕಾದ್ರೆ, ನಾನು ಒಂದು ಕೂಲಿ ಮಾಡಿ ಬಂದಂಥ ಜನನೇ. ಆದರೆ ಈಗ ಒಂದು ಟೀಮೇ ಇದೆ ನನ್ನೊಟ್ಟಿಗೆ. ಒಟ್ಟರೆ ನನ್ನ ಇತಿಹಾಸದ ಒಳಗಡೆ ಅಥವಾ ನನ್ನ ಒಂದು ವೈಯಕ್ತಿಕವಾದ ಬೆಳವಣಿಗೆ ಒಳಗೊಂಡಂತೆ ನನಗೆ ತುಂಬ ಕಷ್ಟ. ಒಂದು ಕುಟುಂಬಗಳನ್ನೇ ಬದುಕಲಿಕ್ಕೆ ತುಂಬ ಕಷ್ಟ ಆಗುತ್ತೆ. ಅದರಲ್ಲಿ ಟೀಮ್ ಒಂದು 30 ಜನರನ್ನ ಎತ್ಕೊಂಡು ನಾನು ಸುತ್ತಾಡ್ತಾ ಇದ್ದೀನಿ. ಅದ್ರ ಒಳಗೊಂಡಂತೆ ಏನು ಮಾಡಿದ್ದೀನಿ, ನಂದು ಕೆಲಸ ಕಾರ್ಯಗಳನ್ನ, ಒಂದು ಎಸ್ಟೇಟ್ಗೆ ಕೆಲಸಕ್ಕೆ ಹೋದ್ರೆ ನನಗೆ ಕೆಲಸ ಸಿಗೋದಿಲ್ಲ, ಬೇರೆ ಏನಾದರೂ ವೈಯಕ್ತಿಕವಾಗಿ ಕೆಲಸ ಹೋದ್ರೂ ಸಿಗೋದಿಲ್ಲ. ನನಗೆ ಇಷ್ಟವರೆಗೆ ಊಟ ಕೊಟ್ಟಿರೋದು ನಂದು ಕಲೆನೇ. ಕಲೆ ಅಂತ ಹೇಳಿದ್ರೆ ನಮಗೆ ಅಷ್ಟೊಂದು ಸಂಪಾದನೆಗಳು ಕೂಡ ಆಗುತ್ತೆ ಅಂತ ನನ್ನ ಮನಸ್ಸಲ್ಲಿ ಇಲ್ಲ. ಆದರೆ ಏನೋ ಅಲ್ಪ ಸ್ವಲ್ಪ ಸಿಗುತ್ತೆ, ಅದನ್ನ ಟೀಮ್ನ ಕರ್ಕೊಂಡು ಹೋಗ್ತೀವಿ. ಒಂದಿನ ಹಸಿವು ಆಗುತ್ತೆ, ಒಂದಿನ ಖುಷಿ ಆಗುತ್ತೆ. ಇದೇ ನನಗೆ ಮೊದಲನೆಯ ಒಂದು ಒಳ್ಳೆಯ ಪಾಠ, ಒಳ್ಳೆ ಬೆಳವಣಿಗೆ ಅಂತ ನಮಗೆ ಬರ್ತಾ ಇದೆ. ತುಂಬ ಇಲ್ಲ, ಇನ್ನು ನೀವು ನಂಬಲ್ಲ, ನಾನು ಹೇಳಿದ್ರೆ ಇವಾಗ ನೀವು ಅನ್ಕೊಬೋದು ಡವ್ ಮಾಡ್ತಾವನೆ ಅಂತ. ಈ ಸಾಂಗ್ಗೋಸ್ಕರನೇ ನಾನು ಮೂವಿಗೆ ಹೋಗಿರೋದು.
ಸುಮಾರು 1 ವರ್ಷ ಆಗಿದ್ದು ಥಿಯೇಟ್ರಿಗೆ ಹೋಗ್ದಲೆ ಭೀಮಾ ಸಾಂಗ್ ನೋಡ್. ಯಾಕಂದ್ರೆ ನಮ್ಮ ಕೊಡಗಿನ ಟ್ಯಾಲೆಂಟ್ಸ್ ಇದ್ರೆ ಆ ಮೂವಿನ ನಾವು ಕೊಡಗಿನವ್ರು ನೋಡಿದ್ರೆ ಅವ್ರೇನ್ ಅನ್ಕೊಂತಾರೆ ಅಂದ್ರೆ ಕೊಡಗಿನವ್ರು ಇರೋದಕ್ಕೋಸ್ಕರ ಕೊಡಗಿನಿಂದ ಇಷ್ಟು ಕಲೆಕ್ಷನ್ ಬರ್ತಿದೆ ಅಂತ. ಸೊ ಅವಾಗ ಏನಂತಾರೆ ನೆಕ್ಸ್ಟ್ ಮೂವಿಯಲ್ಲಿ ಹಾಕೊಳ್ಳೋಣ ಅಂತ. ಸೊ ಆ ಥರ ನಾವು ಸಪೋರ್ಟ್ ಮಾಡ್ಬೇಕು ನಮ್ಮ ಕೊಡಗಿರಿ. ಸುಮ್ಮನೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳೋದಕ್ಕಿಂತ ಈ ಥರ ಸಪೋರ್ಟ್ ಮಾಡ್ಬೇಕಂತ ನನ್ನ ಒಂದು ಅನಿಸಿಕೆ. ತುಂಬಾ ಒಳ್ಳೆ ಯಾಕೆಂತ ಹೇಳಿದ್ರೆ ನಾವು ಕೂಡ ಒಂದು ಕೂಲಿ ಕೆಲಸ ಮಾಡ್ಕೊಂಡೆ ಇದು ಮಾಡ್ತಾ ಇರೋದು. ಹೌದು. ಆ ಕಷ್ಟಗಳನ್ನ ಹೇಳಿದ್ರು ಹೌದು ಏನ್ ಮಾಡೋದು, ಹೇಳದಿದ್ರು ಏನ್ ಮಾಡೋದು. ಮತ್ತೆ ಹಿಂದೆ ಇತಿಹಾಸದ ಕಥೆಗಳು ತುಂಬಾ ಇದೆ. ಬೆಳವಣಿಗೆಯಲ್ಲಿ ತುಂಬಾ ಕಷ್ಟಕರವಾಗಿ ನಾವು ಬೆಳೆದಂತ ಒಂದು ಜೇನು ಕುರುಬ ಸಮುದಾಯ, ಆದಿವಾಸಿ ಎಲ್ಲರೂ ಕೂಡ ಹಾಗೇನೆ. ಆದ್ರೆ ನಮ್ಮ ಮೊದಲನೆಯ ಒಂದು ಆಚಾರ ವಿಚಾರಗಳಾಗ್ಬೋದು, ನಮ್ಮ ಒಂದು ಉಡುಗೆ ತೊಡುಗೆ ಆಗ್ಬೋದು, ನಮ್ಮ ಸಂಪ್ರದಾಯದ ಒಳಗಡೆ ಬಂದಂಥದ್ದು. ಆದ್ರೆ ಅಷ್ಟೇ ಒಂದು ಮುಗ್ಧತನವಾಗಿ ನಾವು ಬೆಳೀತಾ ಬಂದಿದ್ದೀವಿ. ಆದ್ರೆ ತುಂಬಾ ಬೇಜಾರ ವಿಷಯ ಏನಂತ ಹೇಳಿದ್ರೆ ಈಗ ಜಗತ್ತಿಗೆ ಒಂದು ಅರಿವು ರೂಪದಲ್ಲಿ ಬಂದು ನಾವು ಕೂಡ ಇವತ್ತು ಎಲ್ಲೋ ಒಂದು ಕಡೆಗೆ ಕಾಡು ಪಾಲಂತಲ್ಲ, ನಮಗೆ ಇದು ಕಾಡು ನಮಗೆ ಒಂದು ಅರಮನೆ ಇರೋ ತರ, ಅಲ್ಲಿ ಅಭಿವೃದ್ಧಿ ಆಗಿಲ್ಲ ಅಷ್ಟೇ. ಈಗ ನಮ್ಮ ಹೆಸರಲ್ಲಿ ಹಣಕಾಸು ಬರುತ್ತೆ, ಮತ್ತೊಂದು ಬರುತ್ತೆ, ಯಾವುದು ನಾವು ಅಭಿವೃದ್ಧಿ ಆಗ್ತಾ ಇಲ್ಲ. ಮತ್ತೆ ಕಾಡು ಕೂಡ ನಮ್ಮ ಕೈಯಲ್ಲಿಲ್ಲ. ಆ ಥರ ನಮಗೆ ಒಂದು ದೊಡ್ಡ ಒಂದು ಇಕ್ಕಟ್ಟಿಗೆ ಸಿಕ್ಕಾಕೊಂಡ ಮೂಲ ಇದೆ. ಅದ್ರ ಒಳಗಡೆ ನಾವು ನಮ್ಮ ಸಂಪ್ರದಾಯನ ಉಳಿಸುವ, ನಮ್ಮ ಕಲೆಗಳನ್ನ ಬೆಳೆಸುವ ಅಂತ ಹೇಳಿ ಮುಖ್ಯವಾಗಿ ಇದನ್ನ ಲೀಡ್ರು ಅಂತ ಹೇಳ್ಕೊಂಡು ನಾನು ಮಾಡ್ತಾ ಇದ್ದೀನಿ. ಆ ಲೀಡರ್ ಕ್ವಾಲಿಟಿ ಇನ್ನೂ ನಮಗೆ ಬರುತ್ತೆ ಒಳ್ಳೆದಾಗ್ಲಿ ಸಿಕ್ಕಿಲ್ಲ. ಆದ್ರೂ ನಮ್ಮ ಒಂದು ಜವಾಬ್ದಾರಿನ ನಾವು ತೆಕ್ಕೊಳ್ಳುವ, ನಮ್ದೇ ಆದ ಒಂದು ಹಾಡು ಕುಣಿತ ಕಥೆಗಳು ಸುಮಾರು ಇದೆ. ಇದೆಲ್ಲ ಹೊರ ಪ್ರಪಂಚಕ್ಕೆ, ಹೊರ ಜಗತ್ತಿಗೆ ಇದನ್ನ ಗೊತ್ತಾಗ್ಬೇಕು. ಒಂದು ಈ ತರ ಜನನು ಕೂಡ ಇದ್ದಾರೆ ಅಂತ ಹೇಳಿ. ಈಗ ಇನ್ನೂ ಒಂದು ವಿಚಾರ ಏನಂತ ಹೇಳಿದ್ರೆ, ನಮಗೆ ಭೀಮಾ ನೋಡಿ, ಭೀಮಾದಲ್ಲಿ ಹಾಡುಗಳನ್ನ ನೋಡಿ ತಾವೆಲ್ಲ ಬಂದು ಸಪೋರ್ಟ್ ಮಾಡಿದ್ರಲ್ಲ, ತುಂಬಾ ಸ್ವಾಗತನೇ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದ್ರೆ ಈ ಕೆಲವೊಂದು ಕಷ್ಟನ ಯಾರು ನೋಡಿ ಬಂದಿಲ್ಲ, ಕೆಲವೊಂದು ನಮ್ಮ ಹಾಡಿನ ಮೂಲ ನೀವು ಹುಡುಕಿ ಬಂದಿದ್ರ. ಇದು ಏನಂತ ಹೇಳಿದ್ರೆ ನಮ್ದು ಅಷ್ಟು ಒಂದು ಲಕ್ಷಣವಾಗಿ ಕಾಣಿಸ್ತಿಲ್ವಾ ಜಗತ್ತಿಗೆ ಅನ್ನೋದು. ನಾನು ಭೀಮಾ ಅಂತಲ್ಲ, ಅದೇ ಹೇಳ್ತಿದ್ದೆ ನಾನು. 5 ವರ್ಷ ಹಿಂದೆ 4-5 ವರ್ಷದಿಂದ ನಾನು ಸ್ಟೇಟಸ್ ಆಗ್ತಾ ಇದ್ದೀನಿ. ಯಾವ್ದು ಇದು ಡ್ಯಾನ್ಸ್ ಇದೆ ಅಲ್ಲ, ಅದು RCB ಗೆದ್ರು ಸೋತ್ರು ಅದೊಂದು ಸ್ಟೇಟಸ್ ಆಗ್ತಾ ಇದ್ದೀನಿ. ಯಾಕಂದ್ರೆ ಅದೊಂದು ಕಲ್ಚರ್ ಅಲ್ಲ, ನಮ್ಮ ಕೊಡಗಿನ ಕಲ್ಚರ್ ಅಲ್ಲ. ಅದು ತುಂಬಾ ಒಂದು ಒಳ್ಳೆಯ ಸಿನಿಮಾದಲ್ಲಿ ಅದು ಕೂಡ ಬರುತ್ತಲ್ಲ, ಅದು ಖಂಡಿತ. ಈಗಾಗ್ಲೇ ನಮ್ಗೆ ಅದು ರಿಲೀಸ್ ಆಗ್ಲಿಕ್ಕೆ ಪ್ಲಾನ್ ಮಾಡ್ತಾ ಇದ್ದಾರೆ ಹಾಡನ್ನ. ಅದು ನಾನೇ ಆಕ್ಟಿಂಗ್ ಮಾಡಿದ್ದೀನಿ ಅದರಲ್ಲಿ, ಹಾಡು ಇದರಲ್ಲಿ. ಮತ್ತೆ ನಮ್ಮ ತಂಡ ತುಂಬಾ ಡ್ಯಾನ್ಸ್ ಮಾಡಿದ್ದಾರೆ. ಪೆಪ್ಪೆಯಲ್ಲಿ ಕೂಡ ನಾನು ಆಕ್ಟಿಂಗ್ ಎಲ್ಲ ಮಾಡಿದ್ದೀನಿ, ಸ್ವಲ್ಪ ಒಂದ್ ಸೈಡ್ ಆಕ್ಟಿಂಗ್ ಅಂತ ಹೇಳಿದ್ರೆ. ಇವರು ಆಮೇಲೆ ಫೋಟೋ ಸಿಗಲ್ಲ, ಈಗ ಒಂದು ಫೋಟೋ ತಗೊಂಡ್ಬಿಡ. ಓಕೆ, ಬನ್ನಿ ಇವಾಗ ನಿಮ್ಮ ಮನೆ ಯಾವ ತರ ಇದೆ ಅದೆಲ್ಲ ನೋಡೋಣ. ಮನೆ ತೋರಿಸ್ಬೋದಾ? ಮನೆ ಅಂತ ಹೇಳಿದ್ರೆ ಈಗ ನಂದು ಮನೆ ಇಲ್ಲಿ ಇಲ್ಲ ಆಲ್ರೆಡಿ. ಓಕೆ, ನಮ್ ಜನರಿಗೆ ಪರಿಚಯ ಆಗೋ ತರ ಯಾವ ತರ ಇರುತ್ತೆ ಮನೆ. ಈಗ ಇದೇ ಮನೆ ಉದಾಹರಣೆ ತಗೊಳ್ಳುವ. ಈ ಸಡ್ಡಲ್ಲಿ ಹಿಂದೆ ವಾಸವಾಗಿದ್ದು, ಹಿಂದೆ ವಾಸವಾಗಿರುವಂತ ಮನೆ ಇದು. ಇದ್ರಲ್ಲೇ ದುನಿಯಾ ವಿಜಯ್ ಸರ್ ಬಂದು ಕೂತ್ಕೊಂಡು ನಾವು ಕೊಟ್ಟ ಊಟ ಮಾಡಿದ್ದಾರೆ, ನಾವು ಕೊಟ್ಟಂತ ಟೀ ಕಾಫಿ ಕುಡ್ದಿದ್ದಾರೆ. ಇದೇ ಒಳಗಡೆ, ಅಲ್ಲಿ ಅದ್ರ ಒಳಗಡೆ ಅವ್ರದ್ದು ಮನ್ಸು ನೋಡಿ ಎಷ್ಟು ಒಂದು ಹೇಳಲಿಕ್ಕೆ ಆಗೋದಿಲ್ಲ. ಅವರು ದೇವ್ರ ಸ್ಥಾನನೇ ಈಗ ಲೆಕ್ಕ. ದೇವ್ರು ಎಲ್ಲಿ ಒಲಿತದೆ, ಎಲ್ಲಿ ಬರುತ್ತೆ ಅಂತ ಗೊತ್ತಾಗೋದಿಲ್ಲಲ್ಲ. ಆ ತರದ ಒಂದು ತುಂಬಾ ಒಂದು ಖುಷಿ ಅಂತ ಹೇಳಿದ್ರೆ, ಇಲ್ಲೇ ಮಲಗಿಕೊಂಡು ಇಲ್ಲೇ ನಾವು ಹೇಗೆ ಸ್ನಾನ ಮಾಡ್ತೀವಿ, ನಾವು ಯಾವ ರೀತಿ ಹೊರಗಡೆ ಹೋಗ್ತೀವಿ, ಅವರು ಆ ತರನೇ ಬಳಸಿ ನೋಡ್ಕೊಂಡು ತುಂಬಾ ಸಂತೋಷದ ಒಂದು ವಿಷಯನ ನಮಗೆ. ಆದ್ರೆ ಇವತ್ತಿಗೂ ಇಲ್ಲಿಗೆ ಕರೆಂಟ್ ಸೌಲಭ್ಯ ಇಲ್ಲ, ಏನಿಲ್ಲ, ನೀರಿಲ್ಲ, ಕರೆಕ್ಟಾದ ರೋಡ್ ಇರಲಿಲ್ಲ. ಅಲ್ಲ, ಇವಾಗ್ಲೂ ರೋಡ್ ಇಲ್ಲ, ಇಲ್ಲ ರೋಡ್ ಇಲ್ಲ, ಕರೆಕ್ಟಾದ ಕುಡಿಲಿಕ್ಕೆ ನೀರಿಲ್ಲ, ಮನೆ ಇಲ್ಲ. ಮತ್ತೆ ತುಂಬಾ ಒಂದು ವಿಚಿತ್ರವಾದ, ನಾವೇ ಅಂತಲ್ಲ, ನಮ್ಮ ಜೇನು ಕುರುಬ ಆದಿವಾಸಿ ಸಮುದಾಯ ಎಲ್ಲೆಲ್ಲಿ ಇದೆ ಎಲ್ರಿಗೂ ಆ ಥರನೇ ಒಂದು ಪರಿಸ್ಥಿತಿ. ವೋಟ್ ಮಾಡ್ತಿಲ್ವಾ? ಖಂಡಿತ ವೋಟ್ ಹಾಕ್ತಿವಿ, ಜನಗಳನ್ನ ವೋಟ್ ಹಾಕಿದವ್ರನ್ನ ನಂಬ್ತಾ ಇದ್ವಿ. ಇವೆಲ್ಲಾನು ಕೂಡ ನಮಗೆ
ಎಲ್ಲೋ ಒಂದು ಕಡೆಗೆ ದಿಕ್ತಪ್ತಾ ಇದೆ ಅನ್ನೋ ಮನಸ್ಥಿತಿ ಇದೆ. ಅದು ಆ ಹೋರಾಟ ಬರುವಾಗ ಅದೇ ಒಂದು ದೊಡ್ಡ ವಿಚಿತ್ರವಾದ ಒಂದು ಕಥೆಗಳು ಇದೆ. ಅದೀಗ ಹಿಂದೆ ತಗೊಳ್ಳುವ. ನಮಗೆ ಮೊದಲನೆಯ ಪಾಯಿಂಟ್ ಇಲ್ಲ, ಇವಾಗ ಏನಾಗಿದೆ ಅಂದ್ರೆ ಇವಾಗ ನಿಮ್ಗೆ ಪವರ್ ಬಂದಿದೆ ಆಯ್ತಾ, ಎಲ್ಲರೂ ನಿಮ್ನ ನೋಡ್ತಾ ಇದ್ದಾರೆ. ಸೊ ಈ ಬೇಡಿಕೆಗಳು ಹೋಗ್ಲಿ, ತಲುಪೋರಿಗೆ ತಲುಪಲಿ. ಸೊ ನಿಮಗೆ ಬೇಕಾಗಿರೋ ಮೂಲ ಸೌಕರ್ಯಗಳು, ಯಾಕಂದ್ರೆ ನೀವು ಕೊಡಗಲಿದ್ದೀರಾ, ಅದಕ್ಕೆ ಆ ಪ್ರಚಾರ ಹೋಗ್ಬೇಕಾದ್ರೆ ನಾನು ಮೊದಲೇ ಹೇಳೋದು, ನಮ್ಮ ಜನಾಂಗ ಎಲ್ಲಿ ಇದ್ದಾರೆ, ಪ್ರತಿಯೊಂದು ಸಮುದಾಯಕ್ಕೆ ಮನೆ ಆಗ್ಬೇಕು, ರೋಡ್ ಆಗ್ಬೇಕು, ಕುಡಿಲಿಕ್ಕೆ ನೀರಾಗಬೇಕು, ಕರೆಂಟ್ ಆಗಬೇಕು, ಪ್ರತಿಯೊಂದು ಸೌಕರ್ಯಗಳು ಏನಿದೆ ಮೂಲಭೂತ ಸೌಕರ್ಯಗಳು ಅದು ಸಂಪೂರ್ಣ ನಮ್ಮ ಜನಕ್ಕೆ ಅದು ಸಿಗಬೇಕು. ಸಿಕ್ಕಿಲ್ಲ ಅಂತ ಹೇಳಿದರೆ ನಮ್ಮ ಹೋರಾಟನೂ ಕೂಡ ನಾವು ಅದಕ್ಕೆ ಒಂದ್ ಕಡೆಗೆ ಹೋರಾಟ ಮಾಡ್ಬೇಕನ್ನೋದು ಕೂಡ ನಮಗೆ. ಅಲ್ಲ, ಜನರಿಗೆ ಇದೇನ್ ತಲುಪಬೇಕಂದ್ರೆ ಇಲ್ಲಿನ ಪವರ್ ಎಷ್ಟು ಜನರು ಟೋಟಲಿ 70 ಮನೆಗಳಿದಾವೆ ಇಲ್ಲಿ. 70 ಮನೆ, 70 ಮನೇಲಿ ಒಂದು 5 ಜನ ಎಂದ್ರು ಆಯ್ತು, ಅಲ್ಲಿ ತುಂಬಾನೇ ಜನಗಳ 200-250 ಜನಗಳಿದೆ. ಮತ್ತೆ ಇಲ್ಲಿ ಒಂದಷ್ಟು ಇಲಾಖೆಯಿಂದ ಮನೆ ಕೂಡ ಸ್ಯಾಂಕ್ಷನ್ ಮಾಡಿದ್ದಾರೆ. ಅದು ಯಾರಿಗೆ ಹಕ್ಕುಪತ್ರ ಇದೆ ಅವರಿಗೆ ಮಾತ್ರ. ಅದರಲ್ಲಿ ರೇಷನ್ ಕಾರ್ಡ್ ಇಲ್ಲ, ಆಧಾರ್ ಕಾರ್ಡ್ ಇಲ್ಲ ಅಂತ ಹೇಳಿ ಅದು ಕೂಡ ನಮ್ಗೆ ಜಾತಿಯಾಗಿ ಜೇನುಕುರುಬ ಜನಾಂಗಕ್ಕೆ ಇದು ಕೊಡ್ಲೇಬೇಕಂತ ಕೂಡ ಇದ್ರು. ಅಲ್ಲಿ ಏನ್ ಮಾಡ್ತಾ ಇದೆ ಸರ್ಕಾರ, ಇವ್ರಿಗೆ ದಾಖಲೆ ಹುಡುಕ್ತಾ ಇದ್ದಾರೆ. ನಾವು ಎಲ್ಲ ಬಂದವರು, ಇದು ಅವ್ರು ಮಾಡೋದು ತಪ್ಪು ಅನ್ನಿಸ್ತು ಅವ್ರಿಗೆ. ನಮ್ಗೆ ಒಂದು ಅವ್ರದ್ದು ಆಧಾರ್ ಕಾರ್ಡ್ ನಮ್ಗೆ ಯಾಕೆ ಬೇಕು? ನಾವು ಮೂಲ ಜನ, ಈ ಮಣ್ಣಿನ ಮಕ್ಕಳು, ಅವ್ರಿಗೆ ಆಧಾರ್ ಕಾರ್ಡ್ ಜೇನುಕುರುಬ ಇದಾನ ಅವನಿಗೆ ಕೊಟ್ಬಿಡ್ಬೇಕು, ಅದು ಸಿಗ್ಲೇಬೇಕು. ಏನು ಮೂಲಭೂತ ಸೌಕರ್ಯಗಳು ಇಷ್ಟು ದಿನ ನಶಿಸಿ ಹೋಗ್ತಾ ಇದೆ, ಅದು ಸಿಗ್ಲೇಬೇಕು. ಇಲ್ಲಿ ಏನಾಗ್ತಾ ಇದೆ, ನಮ್ಮ ಆಧಾರ್ ಕಾರ್ಡ್ ಇಲ್ಲ, ಐಡೆಂಟಿ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಇವ್ರಿಗೆ ಒಂದು ಜವಾಬ್ದಾರಿ ಇಲ್ಲ ಅಂತ ಹೇಳ್ಕೊಂಡು ಎಲ್ಲ ಕಡೆಗಣಿಸಿ ಓಟ್ ಚೆನ್ನಾಗಿ ಹೋಗ್ತಾ ಇದೆ. ಓಟ್ ಅಂತೂ ಪಕ್ಕ ಯಾರ್ದು ಗೊತ್ತಾಯ್ತು ಬಿಡೋದಿಲ್ಲ. ಈಗ 18 ವರ್ಷ ಆಗ್ಬಿಟ್ರೆ ಮನೆಗೆ ಬಂದ್ಬಿಡ್ತಾರೆ. ಈಗ ಒಂದು ಅಜ್ಜಿ ಏನಾದ್ರು ಕೈಕಾಲು ಮುರಿದೋಗ್ಬಿಟ್ರೆ ನಾವು ಎತ್ಕೊಂಡೋಗಿ ಹಾಕ್ತಾರೆ. ಬಟ್ ಕೊಡ್ಬೇಕಾಗಿರೋದು ಕೊಡ್ತಾ ಇಲ್ಲ, ಏನಿಲ್ಲ. ಮತ್ತೆ ಕೆಲವೊಂದಷ್ಟು ತಪ್ಪಂತ ಹೇಳಲಿಕ್ಕೆ ಆಗೋದಿಲ್ಲ. ಆದ್ರೂ ನಾವು ಏನು ಹೇಳೋದು ಅಂತ ಹೇಳಿದ್ರೆ, ಅವ್ರಿಗೆ ಅರ್ಥನೇ ಆಗಿಲ್ವಾ, ಅಲ್ಲ ನಮ್ಗೇನೆ ಅರ್ಥ ಆಗಿಲ್ವಾ ಅಲ್ವಾ, ನಮಗೆ ಅರ್ಥ ಆಗುಂಟಾ ಅಂತ ಹೇಳಲಿಕ್ಕೆ ನಾನು ನಮ್ಗೆ ಅರ್ಥ ಆಗ್ಬಿಟ್ಟಿದೆ ಅವ್ರದ್ದು ಆಟ ನೋಡುವಾಗ. ಯಾರ್ದು ಅವ್ರದ್ದು ಆಟ ನೋಡುವಾಗ ಎಲ್ಲ ಒಂದು ಅವ್ರವ್ರೆ ಕಿತ್ತಾಡ್ಕೊಳ್ತಾರೆ ಅವ್ರೆ. ಬನ್ನಿ ಹಾಗೆ ಇವಾಗ ನಿಮ್ಮ ಮನೇನ ತೋರಿಸ್ಬೋದಾ? ನಂದು ಇನ್ನಿಲ್ಲಿ ಒಂದು ನಿಮಿಷ ನಮ್ಮ ಈ ಲೇಲೆ ಹೆಮ್ಮಣ ಹಾಡಿರೋಂತ ಬರಲಿ ಅವ್ರಿಗೆ ಒಳಗಡೆ ಮನೆ. ಸರಿ. ಭೀಮಾ ಫಿಲ್ಮ್ ಅಲ್ಲಿ ಒಂದು ಪಾಪ್ಯುಲರ್ ಸಾಂಗ್ ಅಂದ್ರೆ ಅದು ನಮ್ಮ ಕೊಡಗಿನಿಂದ ಹೋಗಿರೋದು, ಲೇಲೆ ಅಮ್ಮಣ್ಣ ಲೇಲೆ. ಅದನ್ನ ಹಾಡಿರೋದು ಇವ್ರೆ. ಆಡ್ಬಿಡಿ ಸರ್, ಒಂದ್ 2 ಲೈನ್ ಆಡ್ಬಿಡಿ ಹಂಗೆ. ಲೇಲೆ ಅಮ್ಮಣ್ಣ ಲೇಲೆ ಲೇಲೆ ಅಮ್ಮಣ್ಣ ಲೇಲೆ ಲೇಲೆ ಅಮ್ಮಣ್ಣ ಲೇಲೆ ಲೇಲೆ ಅಮ್ಮಣ್ಣ ಲೇಲೆ. ರೇಸಿಮೆ ಸೇಲೆ ತಂದ ಗಂಡ ಕಣ್ಣನ, ಅದರ ಜೊತೆಲಿ ತಂದಾದು ಲಂಗ ಕಣ್ಣನ. ರೇಸಿಮೆ ಸೇಲೆ ತಂದ ಗಂಡ ಕಣ್ಣನ, ಅದರ ಜೊತೆಲಿ ತಂದಾದು ಲಂಗ ಕಣ್ಣನ. ಬಾರ ಒಗಬಡ್ಡ ಬಾರ ಬಾರ ಒಗಬಡ್ಡ ಬಾರ, ರೇಸಿಮೆ ಸೆಲೆ ಉಟ್ಟು ನೋಡ, ರೇಸಿಮೆ ಸೆಲೆ ಉಟ್ಟು ನೋಡ. ಲೇಲೆ ಅಮ್ಮಣ್ಣ ಲೇಲೆ ಲೇಲೆ ಅಮ್ಮಣ್ಣ ಲೇಲೆ ಲೇಲೆ ಅಮ್ಮಣ್ಣ ಲೇಲೆ ಲೇಲೆ ಅಮ್ಮಣ್ಣ ಲೇಲೆ. ಕಾಲಗ್ ಸಫಲ್ ತಂದ ಗಂಡ ಕಣ್ಣನ, ಅದರ ಜೊತೆಲಿ ತಂದೋಣೆ ದೊಡ್ಡ ಸಡ್ಡಿನ. ಕಾಲಗ್ ಸಫಲ್ ತಂದ ಗಂಡ ಕಣ್ಣನ, ಅದರ ಜೊತೆಲಿ ತಂದೋಣೆ ದೊಡ್ಡ ಸಡ್ಡಿನ. ಲೇಲೆ ಅಮ್ಮಣ್ಣ ಲೇಲೆ ಲೇಲೆ ಅಮ್ಮಣ್ಣ ಲೇಲೆ 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 ಲೇಲೆ. ನಿನ್ನ ಗಂಡ ಕುಳ್ಳ ಗಣನ, ಹೋದ ಕಡೆ ಬಂದ ಕಡೆ ತತ್ತಿ ನೀನ. ನಿನ್ನ ಗಂಡ ಕುಳ್ಳ ಕಣನ, ಹೋದ ಕಡೆ ಬಂದ ಕಡೆ ತತ್ತಿ ನೀನ. ಲೇಲೆ ಅಮ್ಮಣ್ಣ ಲೇಲೆ ಲೇಲೆ ಅಮ್ಮಣ್ಣ ಲೇಲೆ ಲೇಲೆ ಅಮ್ಮಣ್ಣ ಲೇಲೆ ಲೇಲೆ ಅಮ್ಮಣ್ಣ ಲೇಲೆ. ಇವಾಗ ನಮ್ಮ ಭೀಮಾ ಫಿಲ್ಮಲ್ಲಿ ಹಾಡಿರುವಂಥ ನಮ್ಮ ಇವ್ರ ಹೆಸರು ನಂಗೆ ಮಾಡ್ತಾಯಿತ್ತು, ಕುಮಾರ ಅವರ ಮನೆ ನೋಡಕ್ಕೆ ಹೋಗ್ತಾ ಇದ್ದೀವಿ. ಸಾಕ್ಸ್ ಹಾಕ್ಬೋದಾ?
ತೊಂದರೆ ಕಾಣ್ತಿಲ್ಲ, ಇಲ್ಲೇ ಇದ್ದಿದ್ದ ಅನ್ಕೋತೀನಿ ವಿಜಯ್ ಅವರು. ಇಲ್ಲೇ ಮನೆಗಿದ್ದಾವೆ. ಇಲ್ಲೇ ಅಲ್ಲ, ಇಲ್ಲೇ ಅದು ಅಡುಗೆ ಮನೆ ಅಲ್ಲ. ಓಕೆ, ಕತ್ಲೆ ಕಾಣ್ತಿದ್ರೆ ನೀವು ಅಡ್ಜಸ್ಟ್ ಮಾಡ್ಕೊಬೇಕು, ಯಾಕಂದ್ರೆ ಇವರು ಅಡ್ಜಸ್ಟ್ ಮಾಡ್ಕೊಂಡು ಬದುಕಿದ್ದಾರೆ, ಕರೆಂಟ್ ಇಲ್ಲ ಅಲ್ವಾ. ಮತ್ತೆ ಇತ್ತೀಚೆಗೆ ಮಾಡ್ಕೊಂಡಿರೋಂತ ಒಂದು ಊಟದ ಒಂದು ಅಡಿಗೆ ಕೋಣೆ, ಆದ್ರೆ ಹಿಂದೆ ಈ ರೂಪದಲ್ಲಿ ಇರ್ಲಿಲ್ಲ. ಹಿಂದೆ ನೆಲದಲ್ಲೇ ಒಲೆ ಮಾಡ್ಕೊಳ್ಳೋಂಥದ್ದು ನಮ್ಮ ಸಂಪ್ರದಾಯನೇ ಬೇರೆ ತರ ಇತ್ತು. ಆದ್ರೂ ಈಗ ಹೊರ ಜಗತ್ತುಗಳನ್ನ ನೋಡಿ ಸ್ವಲ್ಪ ಈ ನೆಲದ ಮಣ್ಣೆ ಸ್ವಂತವಾಗಿ ಇದು ಕಟ್ಕೊಂಡು. ಅಲ್ಲ, ಯಾಕೆ ನೀವು ಅಭಿವೃದ್ಧಿ ಆಗ್ಬಾರ್ದು? ನೀವು ಬೆಳಿಬೇಕಲ್ವಾ? ಹೌದು, ಎಲ್ಲರೂ ಬೆಳಿದ್ರೆ ನೀವು ಬೆಳಿಬೇಕು. ಹಂಗೆ ನಂದೊಂದು ಏನಂದ್ರೆ ಒಂದು ಆಶಯ, ನಿಮ್ಮ ಒಂದು ಮೂಲನ ಹಂಗೆ ಇಟ್ಕೊಳ್ಳಿ, ಆ ಸಂಸ್ಕೃತಿ ಎಲ್ಲರಿಗೂ ಗೊತ್ತಾಗ್ಬೇಕು, ಅದೊಂದು ಸರ್. ನಿಮ್ಮ ಮಕ್ಕಳು ಇವಾಗ ಏನ್ ಮಾಡ್ತಾ ಇದಾರೆ? ಅವರು ಇಲ್ಲೇ ಕಂಟಿನ್ಯೂ ಮಾಡುವ ಆತರ ಏನಾದ್ರು ಐಡಿಯಾನ, ಅಥವಾ ಅವರು ಈ ಮಕ್ಳು ಏನಾಗುತ್ತೆ ಅಂತ ಹೇಳಿದ್ರೆ, ಈಗ ವಿದ್ಯಾಭ್ಯಾಸದಲ್ಲಿ ಹೋಗುವಂತ ಮಕ್ಕಳು ಕೂಡ ಮತ್ತೆ ನಮ್ಮ ಯಾವಾಗ ತಂದೆ ತಾಯಿ ಕಷ್ಟಪಟ್ಟು ಓದಿಸ್ತಾ ಇದ್ದಾರೆ, ಅವರಿಗೆ ಕರೆಕ್ಟಾದ ಒಂದು ವ್ಯವಸ್ಥೆ ಇಲ್ಲ. ಗೌರ್ಮೆಂಟ್ ಕೊಡ್ತಾರೆ. ಇವಾಗ ಸ್ಕೂಲ್ಗೆ ಎಷ್ಟು ದೂರ ಹೋಗ್ಬೇಕು ಇಲ್ಲಿಂದ? ಇಲ್ಲಿಂದ ಒಂದು ಕಿಲೋಮೀಟರ್ ಇದೆ, ಅದು 7ನೇ ತರಗತಿವರೆಗೆ. ಇನ್ನು 10ಗೆ ಹೋಗ್ಬೇಕಾದ್ರೆ ಪುಟ್ಟಾಕಿ, ಇಲ್ಲಿಂದ 6 ಕಿಲೋಮೀಟರ್ ಇದೆ. ಇನ್ನು ಕಾಲೇಜಿಗೆ ಆ ಕಡೆ ಈ ಕಡೆ ಹೋಗ್ಬೇಕಾದ್ರೆ ಬಿರ್ನಾಣಿ, ಶ್ರೀಮಂಗಲ, ಪೊನ್ನಂಪೇಟೆ, ಗೋಣಿಕೊಪ್ಪ. ನಮಗೆ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಓದೋ ಮಕ್ಕಳಿಗೆ ಕೂಡ ಗೌರ್ಮೆಂಟ್ ಮಕ್ಕಳಿಗೆ ಮಾತ್ರ ಒಳ್ಳೆ ಅನ್ನ ಆಹಾರ ಸಿಗುತ್ತೆ. ಆದ್ರೆ ಇಲ್ಲಿ ಬಂದು ತಂದೆ ತಾಯಿನ ನೋಡುವಾಗ ಪರಿಸ್ಥಿತಿ ಚೇಂಜ್ ಆಗಿರುತ್ತೆ. ಯಾಕೆಂದ್ರೆ ಮನೆ ಬಿಟ್ಟು ಹೋಗಿರ್ತಾರೆ ಕೂಲಿ ಕೆಲಸಕ್ಕೆ, ಇಲ್ಲಿ ವ್ಯವಸ್ಥೆ ಕರೆಕ್ಟ್ ಆಗಿರೋದಿಲ್ಲ. ಏನು ಮಕ್ಕಳು ಓದ್ಲಿಕ್ಕೆ ಕೂಡ ಇಲ್ಲಿ ಒಂದು ಕರೆಂಟ್ ಕೂಡ ನಮಗೆ ವ್ಯವಸ್ಥೆ ಇರೋದಿಲ್ಲ. ಮತ್ತೆ ಏನಾದ್ರು ಮೊಬೈಲಲ್ಲಿ ನೋಡ್ಕೊಂಡು ಒಂದು ಯೂಸ್ ನಮ್ಮ ಮಕ್ಕಳು ಓದ್ತಾರೆ ಅಂತ ಹೇಳಿದ್ರೆ, ಅದು ಕರೆಕ್ಟಾದ ಒಂದು ನೆಟ್ವರ್ಕ್ ಸಿಗೋದಿಲ್ಲ. ಸದ್ಯಕ್ಕೆ ಸೋಲಾರ್ ಯೂಸ್ ಮಾಡ್ತಾ ಇದ್ದೀರಾ? ಸೋಲಾರ್ ಅದು ಕೊಟ್ಟಿದ್ದಾರೆ, ಅದು ಇಲ್ಲ, ಅದು ಇವಾಗ ನಿಮ್ಗೆ ಏನಾದ್ರು ಆರೋಗ್ಯ ಸಮಸ್ಯೆ ಆಯ್ತು ಅಂದ್ರೆ ಹಾಸ್ಪಿಟಲ್ ಎಷ್ಟು ದೂರದಲ್ಲಿದೆ? ತುಂಬಾ ದೂರ, 6 ಕಿಲೋಮೀಟರ್. ಅಲ್ಲಿ ಹೋದ್ರೂ ಕೂಡ ಡಾಕ್ಟರ್ ಇರೋದಿಲ್ಲ, ನರ್ಸ್ಗಳಿರ್ತಾರೆ. ಅವರಿಗೆ ಯಾರನ್ನ ನೋಡಿದ್ರು ನೀವು ಎಂಡ ಕುಡ್ದಿದ್ದೀರಾ ಅಂತಾನೆ ಕೇಳ್ತಾರೆ. ಯಾಕೆ ಹೇಳ್ತಾ ಇದೀನಿ ಅಂತ ಹೇಳಿದ್ರೆ, ನಮ್ಗೆ ತುಂಬಾ ಬೇಜಾರಾಗುತ್ತೆ. ನಮ್ಮ ಗೌರ್ಮೆಂಟ್ ಆಸ್ಪತ್ರೆಗೆ ಹೋದ್ರೆ ಯಾರು ಹೋದ್ರು ಕೂಡ ಎಂಡ ಕುಡಿಯೋರಂತಾನೆ ನಮ್ಮ ಆದಿವಾಸಿಗಳನ್ನ ಸೇರಿಸ್ತಾ ಇದ್ದಾರೆ. ಯಾಕೆ ಎಂಡ ಕುಡಿತಾರೆ ಅಂತ ಹೇಳಿದ್ರೆ, ಕೆಲವೊಂದಷ್ಟು ಕುಡಿತಾ ಇದ್ದಾರೆ, ಎಲ್ರು ಕುಡಿಯೋದಿಲ್ಲ. ಅದನ್ನ ಏನ್ ಮಾಡ್ತಾ ಇದ್ದಾರೆ, ಎಲ್ರು ಕುಡಿತಾರೆ ಅಂತ ಹೇಳಿ ಪ್ರಚಾರ ಮಾಡ್ತಾ ಇದ್ದಾರೆ. ಅದಕ್ಕೆ ನೀವು ಕುಡಿಯೋರು ನೀವು ಸರಿ ಇಲ್ಲ ಜನ, ನೀವು ಕುಡ್ಕೊಳ್ತೀರಾ, ನಿಮ್ಗೆ ವ್ಯವಸ್ಥೆ ಸರಿ ಕರೆಕ್ಟ್ ಆದ ಒಂದು ಇದೆಲ್ಲ ನಮ್ಗೆ ತುಂಬಾ ಬೇಜಾರಾಗುತ್ತೆ. ಯಾಕೆಂದ್ರೆ ನಾವು ಒಂದು ಜೇನು ಕುರುಬ ಸಮುದಾಯದ ಒಂದು ಜನಾಂಗ ಆಗಿರೋದ್ರಿಂದ ಇದು ನಮಗೆ ಅರ್ಥ ಆಗ್ತಾ ಇದೆ. ಎಲ್ಲ ಒಂದು ಕಡೆಗೆ ನಾವು ಚೆನ್ನಾಗಿರೋರ್ನ ಕೂಡ ಆ ಕೆಟ್ಟದಕ್ಕೆ ನುಗ್ಸ್ಬಿಡ್ತಾ ಇದ್ದಾರೆ ಇವರು. ಇದು ನಮಗೆ ತುಂಬಾ ಬೇಜಾರ. ಕರೆಕ್ಟಾದ ಒಂದು ಆಸ್ಪತ್ರೆಗಳಾಗಬೇಕು ನಮ್ಮ ಒಂದು. ಅಲ್ಲ, ಹಂಗೆ ಹೇಳ್ಕೊಂಡ್ರು ಪ್ರಯೋಜನ ಇಲ್ಲ ಅನ್ಕೋತೀನಿ. ಯಾಕಂದ್ರೆ ಇರೋ ಹಾಸ್ಪಿಟಲ್ಗಳನ್ನ ಸರ್ಕಾರಿ ಇದಾಗ್ತಾ ಇಲ್ಲ, ಯಾರಿಗೆ ಹೇಳ್ಕೊಳ್ಳೋದನ್ನು ಕೂಡ ಗೊತ್ತಾಗ್ತಾ ಇಲ್ಲ. ಇದು ಒಂದಷ್ಟು ಜನಗಳಿಗೆ ಗೊತ್ತಾಗ್ಲಿ ಅನ್ನೋ ಉದ್ದೇಶದಿಂದ ನಾವು ಹೇಳ್ತಾ ಇದ್ಬಿಟ್ರೆ, ಮತ್ತೆ ಇದು ಯಾವ್ದು ಕೆಲವೊಂದು ವಿಡಿಯೋ ಆಗಿದೆ ಅಂತ ಯಾವ್ದು ಸಾಧ್ಯ ಇಲ್ಲ, ಏನು ಸಾಧ್ಯ ಇಲ್ಲ. ಅದಂತೂ ಪ್ರಾಕ್ಟಿಕಲ್ ಆಗುತ್ತೆ ಅಷ್ಟೇ, ಏನು ಆಗಲ್ಲ. ನಾ ಹೇಳ್ಕೊಂಡು ಸಾಯದೆ ಕರೆಕ್ಟ್ ಹಂಗೆ ಆಗ್ಬಿಡುತ್ತೆ ಅಲ್ವಾ. ನೋಡೋಣ, ಏನಾದ್ರೂ ನಡಿಬೋದಾ ಗೊತ್ತಿಲ್ಲ ನನಗೆ. ಯಾಕಂದ್ರೆ ಇಷ್ಟು ವರ್ಷದಿಂದ ವಿಡಿಯೋ ಮಾಡ್ಕೊಂಡೇ ಬಂದಿರ್ತಾರೆ, ನೀವು ಹೇಳಿರ್ತೀರಾ ಅಲ್ವಾ. ಹೇಳ್ತೀವಿ ಹೋದ ಸೈಡ್ ನಮಗೆ ಏನು ಹೇಳಿ ಅದೇ ಗೊತ್ತಾಯ್ತು, ಏನ್ ಹೇಳ್ಬೇಕನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ. ಜಗತ್ತೇ ಈಗ ಟೌನ್ಗೆ ನಾವು ಹೋಗಿ ನೋಡಿದ್ರೆ ಎಷ್ಟೋ ತಲತಲಾಂತರಗಳಿಂದ ಅಲ್ಲಿ ಒಂದು ದೊಡ್ಡ ಹಳೆ ಮನೆ ಕಾಣಿಸುತ್ತೆ, ಬಿಲ್ಡಿಂಗ್ ಕಾಣಿಸುತ್ತೆ, ಎಷ್ಟೋ ವರ್ಷದ್ದು. ಆದ್ರೆ ನಮ್ಮ ಕಾಡು ಒಳಗಡೆ ಇವತ್ತಿಗೆ ಕೂಡ ನಮಗೆ ಸರಿಯಾದ ರೀತಿಯಲ್ಲಿ ಒಂದು ಮನೆ ಸಿಗೋದಿಲ್ಲ. ಕಾಡು ಒಳಗಡೆ ಆದ್ರೆ ಇದು ಬೇರೆ ಅಲ್ಲ. ನಮಗೆ ಇಲ್ಲಿ ಕಾಡುದು ವಿಚಾರ ಬಂದ್ರೆ, ನಮ್ದು ಮೂಲ ಇಲ್ಲಿ ಗೆಡ್ಡೆ, ಗೆಣಸು, ಮದ್ದು,
ಆಹಾರ ಮತ್ತೆ ಹಾರದ ಮತ್ತೆ ಕಾಡಿನ ಸಂಪತ್ನ ಕಾಯೋದು ನೀವೇ ನಾವೇನೆ ಅಲ್ಲ. ಫಾರೆಸ್ಟ್ ಆಫೀಸರ್ಸ್ ಏನು 24 ಗಂಟೆ ಬಂದಿರಲ್ಲ, ನೀವೆಲ್ಲಿ ನಾವು ಇರ್ತೀವಿ, ಕಾಯ್ತಾ ಇರ್ತೀರಾ, ನೋಡ್ತಾ ಇರ್ತೀರಾ. ನಾವು ಇರ್ತೀವಿ. ಜೊತೆಗೆ ಅವ್ರು ಇತ್ತೀಚೆಗೆ ಬಂದಿದ್ದು, ಅವ್ರು ಇರ್ಲಿ, ಬೇಡ ಅಂತ ಹೇಳೋದಿಲ್ಲ. ಕರೆಕ್ಟ್ ಪಾಯಿಂಟ್. ಏನೋ ಸಂಬಳ ತಗೊಂಡು ಕೂತಿರ್ಲಿ, ಆದ್ರೆ ನಾವು ಇಷ್ಟು ತಲತಲಾಂತರ ನಾವು ಸಂಬಳ ಇಲ್ಲದೆ ಆದ್ರೆ ಕಾಡು ನಮ್ದೇ ಅಂತ ಹೇಳಿ ನಾವು ಉಳಿಸ್ಕೊಂಡಿದ್ವಿ. ಹೌದು. ಇದಕ್ಕೆ ಬೆಲೆ ಇಲ್ವಾ? ಈಗ ನಾವಲ್ಲಿ ಏನಾದ್ರು ತಪ್ಪು ಮಾಡಿದ್ರೆ ತಪ್ಪು ಅಂತ ಹೇಳ್ಬೋದು, ತಪ್ಪೇ ಇಲ್ಲ. ಯಾರೋ ಒಬ್ಬ ಕಳತನ ಮಾಡಿರ್ಬೋದು, ಅದು ನಾನು ಹೇಳೋದಿಲ್ಲ. ಆದ್ರೆ ಎಲ್ಲರೂ ಸೇರ್ಸ್ಕೊತಾ ಇದಾರಲ್ಲ, ಇದು ಯಾವ ನ್ಯಾಯ? ಕಾಂತಾರ ನೆನಪಿಗೆ ಬರ್ತಿದೆ ನನಗೆ. ಇದು ನಮಗೆ ತುಂಬಾ ಕಷ್ಟಕರ ವಿಚಾರ. ಇದಂತ ಹೇಳಿದ್ರೆ ನಾವು ಈಗ ತಲೆನ ನೆಲಕ್ಕೆ ಹೊಡೆಯೋದ ಅಲ್ಲ, ಏನಾದ್ರು ಇಟ್ಕೊಂಡು ಗೊತ್ತಾಯ್ತು, ನಾವೇ ಹೊಡ್ಕೊಳ್ಳೋದ. ಈಗ ನಮಗೆ ಬುದ್ಧಿ ಇಲ್ಲ, ಅವ್ರಿಗೆ ಬುದ್ಧಿ ಇದೆ. ಕಾಡು ನಮ್ದೇ ಅಂತ ಹೇಳಿ ಅವ್ರು ಕೊಳ್ಳೆ ಹೊಡೆಯುತ್ತಾನೆ. ಯಾಕೆ ಕೋಟಿ ತಗೊಳ್ತಾರೆ, ಯಾಕೆ ಲಕ್ಷ ತಗೊಳ್ತಾರೆ? ಆದ್ರೆ ಇತಿಹಾಸದಲ್ಲಿ ನಾವು ಲಕ್ಷ ತಗೊಂಡಿಲ್ಲ, ಕೋಟಿ ತಗೊಂಡಿಲ್ಲ. ಹಾಗೆ ಇಟ್ಕೊಂಡು ಹಾಗೆ ಅದ್ರ ಒಳಗಡೆ ನಾವು ಜೀವನ ಮಾಡ್ತೀವಿ. ಕರೆಕ್ಟ್. ತುಂಬಾ ಕಷ್ಟ ಇದೆ ಜೀವನ. ಈಗ ನಾವು ವಿಷಯಕ್ಕೆ ಬಂದ್ಬಿಡುವ. ಈಗ ನಮ್ಮಲ್ಲೇ ಎಲ್ಲ ಟೀಮ್ ಅವ್ರು ಎಲ್ಲ ಇದ್ದಾರೆ. ಒಂದು ಒಳ್ಳೆಯ ಹಾಡುಗಳನ್ನ ಹಾಡಿ ಅಲ್ಲ, ಏನೋ ಒಂದು ಬ್ಯಾಂಡ್ ಬಗ್ಗೆ ಅಲ್ಲ, ಪ್ಲಾಸ್ಟಿಕ್ ಇದ್ರಲ್ಲಿ ಹೊಡಿತಾ ಇದೀವಿ ಅಂತ, ಅದು ಚರ್ಮ ಬಿಟ್ಟು ಈಗ ಪ್ಲಾಸ್ಟಿಕ್ ಅಲ್ಲಿ ಹೊಡಿತಾ ಇದೀವಿ. ಆದ್ರೂ ನಮ್ಮ ಈ ಜಗತ್ತಿಗೆ ಇದೆಲ್ಲ ಒಂದ್ ಕಡೆ ಬಿಸಾಡ್ಬಿಡ್ತಾರೆ. ಒಟ್ರೆ ನಮಗೆ ಇದು ನಮ್ಮ ಧ್ವನಿ ಗೊತ್ತಾಯ್ತು ಇದ್ರಲ್ಲಿ ಹೋಗ್ತಾ ಇದೆ, ಜನಗಳಿಗೆ ಕಿವಿಗೆ ತುಂಬಿ ಅವ್ರದ್ದು ತಲೆ ಒಳಗಡೆಲ್ಲ ಹೋಗ್ತಾ ಇದೆ. ಆದ್ರೆ ಈ ಸೌಂಡ್ ಅಲ್ಲಿ, ಆದ್ರೆ ನಮ್ಮ ಇತಿಹಾಸದಲ್ಲಿ ಬರುವಂತದ್ದು ಬಿದ್ರು ಕೊಟ್ಟ ಮಾಡ್ಕೊಂಡು ಚರ್ಮದ ಒಂದು ಆ ಚರ್ಮ ಹೇಗೆ ಮಾಡ್ತಾ ಇದ್ರು ಅಂತ ಹೇಳಿದ್ರೆ, ಈ ಹಿಂದೆ ಗಾದೆ ಮಾತದು, ಕೆಲವೊಂದಷ್ಟು ಅದನ್ನ ಸಾಯಿಸಿ ಹೊಡೆಯುವಂತ ಜನ ನಮ್ಮವ್ರಲ್ಲ. ಯಾವ ಒಡೆದು ಆತರ ಒಂದು ಇದು ಮಾಡ್ಕೊಬಂದು ಜನ ಅಲ್ಲ, ದೇವ್ರೇ ಕೊಡ್ತಾ ಇತ್ತು. ಅದ್ರಲ್ಲಿ ಪ್ರಾಣಿಗಳನ್ನ ಹೇಗೆ ಸಾಯಿಸ್ತಾ ಇತ್ತು ಅಂತ ಹೇಳಿದ್ರೆ, ಹುಲಿ ನಾಯಿಗಳು ಹಿಡಿತಾ ಇತ್ತು. ಅದೇನಾದ್ರು ತಿಂದು ಬಿಟ್ರೆ ಇವ್ರು ತಗೊಳ್ತಾ ಇದ್ರು, ಇಲ್ಲ ಅಂತ ಹೇಳಿದ್ರೆ ತಗೊಳ್ಳೋದಿಲ್ಲ. ಸುಮ್ಮನೆ ಅದನ್ನ ಸಾಯಿಸ್ಬಿಟ್ಟು ನಮಗೆ ನಮ್ಮ ಭಾಷೆಯಲ್ಲಿ ಏನು ಮುಳಿ ಅಂತ ಹೇಳ್ತೀವಿ, ಆದ್ರೆ ಶಾಪಗಳು ಬರುತ್ತೆ ಅಂತ ಅದೊಂದು ಆಲೋಚನೆ ನಮ್ಮ ಹಿಂದೆ ಅಜ್ಜ ಮುಜ್ಜದ್ರ ಕಾಲದಲ್ಲಿ ಅದು ನಡ್ಕೊ ಬಂತು. ಅದೇ ಹಾಗೆ ಏನಾದ್ರು ಅವ್ರಿಗೆ ತಿನ್ಬೇಕಾ ಹಬ್ಬ ಆಚರಣೆಗೆ, ಅದೇ ಹುಲಿ ಆಗ್ಲಿ ನಾಯಿ, ಕಾಡಲ್ಲಿ ನಾಯಿ ಇರುತ್ತೆ, ಅದೇ ಬೇಟೆ ಆಡಿ ಅವ್ರಿಗೆ ಕೊಡ್ತಾ ಇತ್ತು. ಇವಾಗ ನೀವು ಈ ವಾದ್ಯಗಳನ್ನೆಲ್ಲ ಚೇಂಜ್ ಮಾಡಿರೋದು ಅದೇ ರೀಸನ್ಗೆ? ಅದೇ ರೀಸನ್. ಚರ್ಮ ಏನ್ ಬೇಡ, ಮತ್ತೆ ಏನೋ ಈಗ ಕಂಪ್ಲೀಟ್ ಆಗುವಂತವು ಇವೆಲ್ಲ ತುಂಬಾ ನಮಗೆ ಬೇಜಾರ ವಿಷಯ. ನಮ್ಮ ಸಮುದಾಯನೇ ನಶಿಸಿ ಹೋಗ್ತಾ ಇದೆ ಅಲ್ವಾ. ಇದು ಚರ್ಮ ಕೂಡ ಹೋಯ್ತು. ನಾವು ಆಡುವಂತ ಚಿಕ್ಕ ಪುಟ್ಟ ಸಣ್ಣ ಏನೋ ನಮ್ಮ ಇದಕ್ಕೆ ಶಾಸ್ತ್ರಕ್ಕೆ ಬರುವಂತ ಅಣ್ಣ ಹಂಪಲ್ಗಳು ಅದು ತೆಗಿಯೋದು ನಿಂತೋಯ್ತು. ನಮ್ಮ ಇತಿಹಾಸದ ಒಳಗಡೆ ಬಂದಂತ ಸಂಸ್ಕೃತಿನೇ ನಶಿಸಿ ಹೋಗಿದೆ. ಗೊತ್ತಾಯ್ತು. ಆಗ ಯಾರಿಗಾದ್ರೂ ಒಂದು ಮೆಸೇಜ್ ಕೊಡ್ಬೇಕಾದ್ರೆ ನಾವು ಏನಾದ್ರು ಮಾಡ್ಬೇಕಲ್ವಾ. ಅದಕ್ಕೆ ಇದು ಪ್ಲಾಸ್ಟಿಕ್ ಅಲ್ಲಿ ಆದ್ರೂ ಕೂಡ ನಮ್ಮ ಜಗತ್ತಿಗೆ ಅದಕ್ಕೂ ಹೇಳ್ಬೋದು. ಇವಾಗ ಪ್ಲಾಸ್ಟಿಕ್ ಏನ್ ಯೂಸ್ ಮಾಡ್ತಿದ್ದೀರಾ ಅಂತ ಅಲ್ಲ ಹೇಳಿದ್ದಾರೆ. ಈ ಪ್ಲಾಸ್ಟಿಕ್ ಇದು ತುಂಬಾ ಏನು ಇದು ಎಲ್ಲ ನಿಲ್ಸ್ಬಿಡ್ಬೇಕು, ಇದು ಯಾಕೆ ತಗೊಬಂದು ನೀವು ಕನ್ನಡ ಸಂಸ್ಕೃತಿ ಇಲಾಖೆಯವ್ರು ಕೇಳಿದ್ದಾರೆ. ಆದ್ರೆ ಉದಾಹರಣೆಗೆ ನಾನು ಕೊಡುವಂಥದ್ದು, ಈ ಸರ್ಕಾರ ಯಾಕೆ ಇದನ್ನ ಬಿಟ್ಟಿದ್ದಾರೆ ನೋಡಿ. ಅವರೇ ಬಿಡಿಸೋದು, ನಮ್ಮ ಮೇಲೆ ಪ್ರಶ್ನೆ ಕೇಳೋದು. ಯಾವುದು ಇದು ಡಿಸ್ ಆಗ್ಬೋದು, ಪ್ಲಾಸ್ಟಿಕ್ ಆಗ್ಬೋದು, ಬೇರೆ ಬೇರೆ ವಿಚಾರಗಳನ್ನ ಈಗ ಸಾರಾಯಿ ಜೊತೆಗೆ ಸೇರಿಸ್ತಾರೆ. ಅದು ಕೂಡ ಬೇರೆಯವರು ಮಾಡಿ ಕುಡಿದ್ರೆ ಸಾಯಿಸ್ತಾರೆ. ಅವರೇ ಮಾಡಿಕೊಟ್ಟು ಇಲ್ಲಿ ಸತ್ರು ಕೂಡ ಜನ ತೊಂದ್ರೆ ಏನಿಲ್ಲ. ಈ ತರ ಈ ಡ್ರಮ್ದು ಈ ಡಿಸ್ದು ಪ್ರಶ್ನೆ ಆಗ್ತಾ ಇದ್ದಾರೆ. ಆದ್ರೂ ಸದ್ಯಕ್ಕೆ ನಾವು ಇದು ಯಾರು ಹೇಳಿದ್ರು ಯಾರು ಕೇಳಿದ್ರು ನಾವು ಸದ್ಯಕ್ಕೆ ಬಿಡೋದಿಲ್ಲ. ಇಲ್ಲ, ಅವ್ರೇನ ಪರ್ಯಾಯವಾಗಿ ಕೊಟ್ರೆ ನೀವು ಅದನ್ನ ಕೊಡ್ಲಿ. ಮತ್ತೆ ಅಲ್ಲ, ಇದು ಬಿಡ್ಲಿಕ್ಕೆ ಆಗೋದಿಲ್ಲ. ಇದು ಬಿಡ್ಬೇಕಾದ್ರೆ ಕಾರಣಗಳಿದೆ. ಅವರು ಸ್ಟೇ ಮಾಡಿಸ್ಲಿ. ಯಾವುದು ಪ್ಲಾಸ್ಟಿಕ್ ಡ್ರಮ್ಮು ಎಲ್ಲದು ಸ್ಟೇ ಮಾಡಿಸ್ಲಿ. ನಾವು ತೆಗಿಯೋದಿಲ್ಲ. ಇದು ನಾವು ಮಾಡಿದ ಸಂಪಾದನೆ ಅಲ್ಲ, ಇದು ನಮ್ಮ ಅಜ್ಜ ಮುಜ್ಜ ಮಾಡಿದ ಸಂಪಾದನೆ. ಇದು ಅವ್ರು ಮಾಡಿದೆ.
ನಾವು ಮಾಡ್ಕೊಂಡಿದ್ದಾಗಿದ್ರೆ ನಮಗೆ ಭಯ ಇತ್ತು. ಮಾಡಿರೋದವ್ರು ಸ್ಟೇ ಮಾಡ್ಲಿ, ಆದ್ರೆ ನಮ್ಮ ಕೂಗು ಯಾರ ಧ್ವನಿಗೆ ಕೊಡ್ಬೇಕು, ಯಾರಿಗೆ ನಾವು ಹೇಳ್ಬೇಕು? ಗೊತ್ತಾಯ್ತು. ಹ್ಮ್ ಹ್ಮ್ ಈಗ ನಮ್ಮ ಸಂಪ್ರದಾಯನೇ ನಶಿಸಿ ಹೋಗಿದೆ ಅಲ್ವಾ. ಇದು ನಮಗೆ ಬೇಕಾದ್ರೆ ನಮಗೆ ಇನ್ನೊಂದು ಬೇಕು. ಗೊತ್ತಾಯ್ತು. ಅದಿಲ್ಲ ಅದು ನಮಗೆ ಕೈಗೆ ಸಿಕ್ತಿದ್ರೆ ಇದು ಬಿಡ್ತೀನಿ. ಹೌದು. ಆದರೆ ಸದ್ಯಕ್ಕೆ ಇದು ಬಿಡೋದಿಲ್ಲ ಅಂತ ಯಾಕೆ ನಾನು ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ, ನಮ್ಮ ಮೂಲ ಸಂಸ್ಕೃತಿಯ ಧ್ವನಿ ತೆಗ್ದಿದೆ ಈಗ. ಇದು ಕೂಡ ಮೂಲನೇ ಆಯ್ತು. ಅದು ಪಾಪ್ಯುಲರ್. ಸರಿ, ಇವಾಗ ಒಂದು ಸಾಂಗ್ಗೆ ಶಿಫ್ಟ್ ಆಗೋಣ ಬನ್ನಿ. ಅದೊಂದು ಯಾವ್ದೋ ಒಂದು ಇದು ನೋಡಿದೆ ಇನ್ಸ್ಟ್ರೂಮೆಂಟ್, ಇದು ಏನಿದು? ಇದು ಸೊರೆ ಬುರುಡೆ. ಸ್ವರ ಬುರುಡೆ ಏನಿದೆ ಇದ್ರೊಳಗಡೆ? ಅಂದ್ರೆ ಇದು ಮರದ ಕಾಯ ಇದು? ಚೆನ್ನಾಗಿದೆ ಚೆನ್ನಾಗಿದೆ. ಬನ್ನಿ ಸ್ಟಾರ್ಟ್ ಮಾಡೋಣ. ಹೌದಾ? ಓಕೆ ಓಕೆ. ಕಟ್ಟೆ ಬೂಡಾಲು ನಂಗಾಪಾಳೆ, ಮರದ ಬೂಡಾಲು ನಂಗಾಪಾಳೆ, ಕಟ್ಟೆ ಬೂಡಾಲು ನಂಗಾಪಾಳೆ, ಮರದ ಬೂಡಾಲು ನಂಗಾಪಾಳೆ, ಅಜ್ಜನ ಮರ ತಳುಲೆ ಅಜ್ಜಯನ ಜಮಪಾಳೆ, ಅಜ್ಜನ ಮರ ತಳುಲೆ ಅಜ್ಜಯನ ಜಮಪಾಳೆ, ಗಾಯನ
ಸ್ಟುಡಿಯೋಯಿಂದ ನಂಗೆ ವಿನಯ್ ಅವರು ನಂಗೆ ನಾಣಚ್ಚಿ ಗದ್ದೆಡಿಗೆ ಈ ಭೀಮಾವೇ ಅಂತಲ್ಲ 4-5 ಪಿಕ್ಚರ್ನು ಕೂಡ ನಂಗೆ ಆಡಿದಾಗೆ ಭೀಮಲ್ಲಂತೂ ಅತಿ ಒಂದು ಒಳ್ಳೆಯ ಒಂದು ಹಿಟ್ಟಾಗಿ ನಂಗೆ ಹಾಡು ತೋರಿಸ್ತದೆ ಜಗತ್ತಿಗೆ. ಮತ್ತು ಅದನ್ನೇ ಅವರು ಈ ಪಿಕ್ಚರ್ಲು ನೋಡಿ ನಂಗೆ ಒಂದು ಈ ಜೇನು ಕುರುಬ ಸಮುದಾಯಕ್ಕೆ ಹೋಗಿ ಅವ್ರನ್ನೇ ಒಂದು ಖುದ್ದಾಗಿ ಅವ್ರನ್ನೇ ಒಂದು ಭೇಟಿಯಾಗಿ ಅವ್ರ ಜೊತೆಲಿ ಮಾತಾಡೋ ಅನ್ನೋ ಉದ್ದೇಶದಿಂದ ನಂಗಾಡಿಗೆ ಇವತ್ತು ಬಂದೂರಿಗೆ ನಾಣಚ್ಚಿ ಗದ್ದೆಡಿಗೆ ಅವ್ರಿಗೆ ಒಂದು ಒಳ್ಳೆಯ ಒಂದು ಸ್ವಾಗತನೇ ನಾನು ಹಂಚ್ಕೋತೀನಿ. ಈ ಸತ್ತಿಗೂ ಹಾಡಿ ಕುಣಿತ ಧನ್ಯವಾದ ಕೊಡೋದಕ್ಕೂ ಆಗಲ್ಲ. ಯಾಕಂದರೆ ಒಂದು ಈ ದಿನದ ಹೊಸ ಮೆಸೇಜ್ ಇದು ನಂಗೆ ಜನರಿಗೆ ಒಂದು ಎಲ್ಲೋ ಒಂದು ಕಡೆಗೆ ಹುಡುಕಿ ನಂಗಾಗೂ ಕೂಡ ಒಂದು ಸ್ನೇಹ, ಅಣ್ಣ ತಮ್ಮ ಒಂದು ಬಳಗ ಒಂದು ಜೊತೆ ಆದಂಗೆ ನಂಗಾಗಿ ಒಂದು ಸ್ನೇಹ ಸಿಕ್ಕಿತ್ತು. ಅವ್ರಿಗೂ ನಂಗೆ ಎಲ್ಲರ ದೇವರ ಪರವಾಗಿ, ನಂಗೆ ಅಜ್ಜಯ್ಯದ್ರ ಪರವಾಗಿ ಅಥವಾ ನಂಗೆ ಆಡಿಯ ಪರವಾಗಿ ಮತ್ತು ನಂಗೆ ಕಲಾವಿದರ ಪರವಾಗಿ ಅವ್ರಿಗೊಂದು ಸ್ವಾಗತ ನಾಳಲ್ಲಿ ಇಷ್ಟಪಡ್ತಾ ಇದ್ದೇನೆ. ಏನೋ ಅವರ ಒಂದು ಸಣ್ಣ ಪುಟ್ಟ ಕಾಣಿಕೆಯನ್ನು ಕೂಡ ಕೊಡಲೇ ಹೊರಟಿವ್ರಿ. ಅದೇ ನಾನು ಹೇಳಕ್ ಬರ್ತಿದ್ದೀನಿ ಏನಂದ್ರೆ, ಇವಾಗ ನೀವು ಮಾಡಿರೋ ಎಫರ್ಟ್, ನೀವು ಮಾಡಿರೋ ಸಾಧನೆಗೆ ನಾನು ಕೊಡ್ತಿರೋದು ಏನೋ ಸಣ್ಣದು ಅನ್ಸ್ಬೋದು. ಬಟ್ ನಾವು ನಮ್ಮ ಒಂದು ಸಣ್ಣ ಟೀಮಿಂದ ನೀವು ಕೊಡಗನ್ನ ಯಾವ ಲೆವೆಲ್ ತೊಗೊಂಡು ಹೋಗ್ತಾ ಇದ್ದೀರಾ ನಿಮ್ಮ ಒಂದು ಸಂಸ್ಕೃತಿಯಿಂದ, ನಿಮ್ಮ ಒಂದು ಹಾಡಿಂದ, ಅದಕ್ಕೋಸ್ಕರ ನಮ್ಮ ಕಡೆಯಿಂದ ಒಂದು ಸಣ್ಣ ಒಂದು ಕಿರುಕಾಣಿಗೆ. ದಯವಿಟ್ಟು ಬೈಕೋಬಾರ್ದು, ಬೇಜಾರು ಮಾಡ್ಕೊಬಾರ್ದು. ಇದನ್ನು ನೀವು ಡಿಸ್ಟ್ರಿಬ್ಯೂಟ್ ಮಾಡ್ಕೊತೀರಾ ಅಥವಾ ನಿಮ್ಮದು ಯಾವುದಾದ್ರು ಕಲ್ಚರಲ್ಲು ನಿಮ್ಮ ಸಮುದಾಯಕ್ಕೆ ಯೂಸ್ ಮಾಡ್ಕೊತೀರಾ, ನಿಮ್ಮ ಇಷ್ಟ. ಬಟ್ ಸಣ್ಣ ಅಮೌಂಟು ಬೇಜಾರು ಮಾಡ್ಕೊಂಡು ಅಲ್ಲ, ನಮಗೆ ಅಮೌಂಟಿಗಿಂತ ನೀವು ಹುಡುಕಿ ಬಂದಿದ್ರಲ್ಲ ಅದೇ ನಮಗೆ ಒಂದು ದೊಡ್ಡ, ನಮಗೆ ಕೂಡ ಒಂದು ಅಭಿಮಾನ. ನೀವು ಮಾಡಿರೋ ಸಾಧನೆಗೆ ಎಲ್ಲರೂ ಬರ್ತಾರೆ. ಇನ್ನು ಮುಂದೇನು ಕೂಡ ಒಳ್ಳೆಯ ಒಂದು ಪ್ರಯತ್ನ ಆಗಲಿ, ಒಳ್ಳೆಯ ಒಂದು ಇದಾಗಲಿ ಅಂತ. ನಿಮ್ದೊಂದೇ ಸಮುದಾಯ ಅಲ್ಲ, ಎಲ್ಲ ನಮ್ಮ ಕೊಡಗಿಂದ ಎಲ್ಲರ ಸಮುದಾಯಗಳು ಚೆನ್ನಾಗಾಗಲಿ, ಬರಬೇಕು. ನಿಮ್ಮದು ಚೆನ್ನಾಗಾಗಲಿ, ನಿಮ್ಮದು ಟೀಮ್ ತುಂಬ ಹಿಟ್ ಆಗಲಿ. ಹೌದು. ಓಕೆ, ಆಲ್ ದಿ ಬೆಸ್ಟ್ ಸರ್. ಬರಲಾ? ಥ್ಯಾಂಕ್ ಯು. ಥ್ಯಾಂಕ್ ಯು. ಥ್ಯಾಂಕ್ ಯು.